ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಹಳ್ಳಿಗಳಲ್ಲಿ ಕಚ್ಚಾ ರಸ್ತೆಗಳ ನಿರ್ಮಾಣ. ಸ್ನೇಹಿತರೆ, ಹೆಸರೇ ಸೂಚಿಸುವಂತೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಎಂದರೆ ರಸ್ತೆ. ಗ್ರಾಮೀಣ ರಸ್ತೆಗಳನ್ನು ನಿರ್ಮಾಣ ಮಾಡುವಂತಹ ಕೇಂದ್ರದ ಪ್ರಾಯೋಜಿತ ಯೋಜನೆಯನ್ನು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ಕಿಸಾನ್ ಕ್ರೆಡಿಟ್ ಯೋಜನೆ ಈ ಕೆಳಗಿನ ಯಾವುದನ್ನು ಒದಗಿಸುತ್ತದೆ? ಆಯ್ಕೆ 1, ಬೆಳೆ ಸಾಗುವಳಿಗಾಗಿ ಅಲ್ಪಾವಧಿಯ ಸಾಲ, ಅಂದರೆ ರೈತರಿಗೆ ನೀಡುವಂಥ ಅಲ್ಪಾವಧಿ ಸಾಲವನ್ನು ಕಿಸಾನ್ ಕ್ರೆಡಿಟ್ ಯೋಜನೆಯು ನೀಡುತ್ತದೆ. ಕಿಸಾನ್ ಕ್ರೆಡಿಟ್ ಯೋಜನೆ ಭಾರತೀಯ ಬ್ಯಾಂಕುಗಳು ಆಗಸ್ಟ್ 1998ರಲ್ಲಿ ಪರಿಚಯವನ್ನು ಮಾಡ್ತವೆ. ಕೃಷಿ ಅಗತ್ಯಗಳಿಗಾಗಿ ಅಲ್ಪಾವಧಿಯ ಸಾಲವನ್ನು ಒದಗಿಸೋಕ್ಕೋಸ್ಕರ RV ಗುಪ್ತಾರವರ ಸಮಿತಿಯ ಶಿಫಾರಸುಗಳ ಮೇರೆಗೆ ಈ ಒಂದು ಮಾದರಿಯ ಯೋಜನೆಯನ್ನು ಜಾರಿಗೆ ತರ್ತಾರೆ. ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಏನಿದೆ ಅದು ಈ ಒಂದು ಸಾಲವನ್ನು ನೀಡುತ್ತದೆ. ಹೂಗ್ಲಿ ನದಿಯ ದಂಡೆಯ ಮೇಲೆ ಇರುವಂತಹ ನಗರ ಯಾವುದು? ಕಲ್ಕತ್ತಾ, ದೆಹಲಿ, ಬಾಂಬೆ, ಪಾಟ್ನಾ. ಸರಿಯಾದ ಆಯ್ಕೆ ಕಲ್ಕತ್ತಾ, ಪಶ್ಚಿಮ ಬಂಗಾಳದ ರಾಜಧಾನಿ. ಈಗ ಇದನ್ನು ಕೋಲ್ಕತ್ತಾ ಎಂಬ ಹೆಸರಿನಿಂದ ಸೂಚಿಸ್ತಾ ಇದ್ದಾರೆ. ಇದು ಹೂಗ್ಲಿ ನದಿಯ ದಂಡೆಯ ಮೇಲೆ ಸ್ಥಾಪಿತವಾಗಿದೆ. ಕಿಂಬರ್ಲಿ ನಗರ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಪೆಟ್ರೋಲ್, ವಜ್ರ, ಉಕ್ಕು, ಕಾಫಿ. ಯಾವ ಒಂದು ಉತ್ಪಾದನೆಗೆ ಈ ಒಂದು ನಗರ ತುಂಬ ಪ್ರಸಿದ್ಧವಾಗಿದೆ? ಆಯ್ಕೆ 2, ವಜ್ರದ ಉತ್ಪಾದನೆಗಾಗಿ. ಕಿಂಬರ್ಲಿ ದಕ್ಷಿಣ ಆಫ್ರಿಕಾದ ಉತ್ತರ ಕೇಪ್ ಪ್ರಾಂತ್ಯದ ರಾಜಧಾನಿ ಮತ್ತು ದೊಡ್ಡ ನಗರ. ಇದು ವಜ್ರದ ಗಣಿಗಾರಿಕೆಗೆ ಅತ್ಯಂತ ಪ್ರಸಿದ್ಧವಾಗಿರುವಂತಹ ನಗರವಾಗಿದೆ ಇಡೀ ಪ್ರಪಂಚದಲ್ಲಿ. ಅಜಂತ ಗುಹಾಲಯಗಳಲ್ಲಿ ಯಾವ ಕಥೆಗಳನ್ನು ಚಿತ್ರಿಸಿದ್ದಾರೆ? ರಾಮಾಯಣ, ಮಹಾಭಾರತ, ಜಾತಕ, ಪಂಚತಂತ್ರ. ಆಯ್ಕೆ 3 ಸರಿಯಾದಂಥ ಉತ್ತರ ಜಾತಕ. ಅಂದರೆ ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂತಹ ಕಥನೆಗಳನ್ನು ಜಾತಕ ಕಥೆಗಳು ಅಂತ ಕರೀತಾರೆ. ಇವುಗಳನ್ನು ಅಜಂತದ ಗುಹಾಲಯಗಳಲ್ಲಿ ಪ್ರಮುಖವಾಗಿ ಚಿತ್ರಿಸಲಾಗಿದೆ. ಈ ಒಂದು ಅಜಂತ ಗುಹಾಲಯ ಸ್ಥಳ ಏನಿದೆ, ಸ್ವತಂತ್ರ ಪೂರ್ವದಲ್ಲಿ ಹೈದರಾಬಾದ್ ನಿಜಾಮರ ಕಾಲದಲ್ಲಿ ಹೈದರಾಬಾದ್ ಪ್ರಾಂತ್ಯಕ್ಕೆ ಸೇರಿರುತ್ತೆ. ಈಗ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿದೆ. ಇಲ್ಲಿಯ ಬೌದ್ಧ ಚೈತ್ಯಗಳಿಗೆ ಮತ್ತು ಗೋಡೆಗಳ ಮೇಲಿನ ಭಿತ್ತಿ ಚಿತ್ರಗಳಿಗಾಗಿ ಇದು ಅತ್ಯಂತ ಪ್ರಸಿದ್ಧವಾದಂತಹ ಸ್ಥಳವಾಗಿದೆ. ಕೇಸರಿ ಎಂಬುದು ಈ ಕೆಳಗಿನವುಗಳಲ್ಲಿ ಏನನ್ನು ಸೂಚಿಸುತ್ತದೆ? ಸರಿಯಾದಂತಹ ಆಯ್ಕೆ 3, ಮರಾಠಿ ವಾರ್ತಾಪತ್ರಿಕೆ. ಸ್ನೇಹಿತರೆ, ನಮಗೆಲ್ಲ ತಿಳಿದಿರುವಂತೆ ಭಾರತ ಸ್ವತಂತ್ರ ಹೋರಾಟದಲ್ಲಿ ಬಾಲಗಂಗಾಧರನಾಥ್ ತಿಲಕ್ರವರು ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದವರು. ಇವರನ್ನು ಲೋಕಮಾನ್ಯ ಎಂಬ ಹೆಸರಿನಿಂದ ಸೂಚಿಸಲಾಗುತ್ತದೆ. ಇವರು ಸಂಪಾದಕೀಯರಾಗಿದ್ದಂತಹ ಪತ್ರಿಕೆಗಳಲ್ಲಿ ಮರಾಠಿ ಭಾಷೆಯಲ್ಲಿ ಪ್ರಕಟವಾಗ್ತಿದ್ದಂತಹ ಒಂದು ವಾರ್ತಾಪತ್ರಿಕೆಯ ಹೆಸರು ಅದು ಕೇಸರಿ ಎಂಬುದಾಗಿತ್ತು. ಇದನ್ನು ಕೇಸರಿ ಮರಾಠ ಟ್ರಸ್ಟ್ ಮತ್ತು ತಿಲಕ್ ಅವರ ವಂಶಸ್ಥರು ಈಗ ಇದನ್ನು ಪ್ರಕಟ ಮಾಡ್ತಾ ಇದ್ದಾರೆ. 1881ರಲ್ಲಿ ಭಾರತೀಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಪ್ರಮುಖ ನಾಯಕರಾಗಿದ್ದರು ಬಾಲಗಂಗಾಧರನಾಥ್ ತಿಲಕ್ರವರು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಆರಂಭಿಸಿದಂತಹ ಗವರ್ನರ್ ಜನರಲ್ ಯಾರು? ಲಾರ್ಡ್ ಕರ್ಜನ್, ಲಾರ್ಡ್ ಮೆಕಾಲೆ, ಲಾರ್ಡ್ ವಿಲಿಯಂ ಬೆಂಟಿಕ್, ವಾರನ್ ಹೇಸ್ಟಿಂಗ್ಸ್. ಸರಿಯಾದ ಉತ್ತರ ಲಾರ್ಡ್ ಮೆಕಾಲೆ. ಭಾರತದಲ್ಲಿ ಆಳಿದಂತಹ ಪ್ರಮುಖ ಬ್ರಿಟಿಷ್ ಗವರ್ನರ್ ಜನರಲ್ಗಳಲ್ಲಿ ಲಾರ್ಡ್ ಮೆಕಾಲೆ ತುಂಬ ಪ್ರಸಿದ್ಧರಾದಂತಹ ಅಧಿಕಾರಿಯಾಗಿದ್ದಾರೆ. ಇವರ ಕಾಲಾವಧಿಯಲ್ಲಿ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಬೋಧನಾ ಮಾಧ್ಯಮವಾಗಿ ಆರಂಭ ಮಾಡುವುದರ ಜೊತೆಗೆ ಇಂಗ್ಲಿಷ್ ಮಾತನಾಡುವಂಥ ಭಾರತೀಯರಿಗೆ ಶಿಕ್ಷಕರಾಗಿ ತರಬೇತಿ ನೀಡುವಂತಹ ಕೆಲಸಕ್ಕೆ ಚಾಲನೆಯನ್ನು ನೀಡ್ತಾರೆ ಲಾರ್ಡ್ ಮೆಕಾಲೆಯವರು. ಹಾಗಾಗಿ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಅಧಿಕೃತವಾಗಿ ಆರಂಭಿಸಿದಂಥವರು ಲಾರ್ಡ್ ಮೆಕಾಲೆ ಆಗಿದ್ದಾರೆ. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಯಾವುದನ್ನು ಕರೆಯುವರು? ಮದ್ದೂರು, ವಿದುರಾಶ್ವತ್, ಅಂಕೋಲಾ, ಸಿದ್ದಾಪುರ. ವಿದುರಾಶ್ವತ್ ಘಟನೆಯನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರಿತೀವಿ. ಏನಿದೆ ಘಟನೆ ಅಂತ ಹೇಳಿದರೆ 1938 ಏಪ್ರಿಲ್ 25ರಂದು ಕೋಲಾರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ್ ಎಂಬಲ್ಲಿ
ಅಲ್ಲಿಯ ಜನರು ಹಮ್ಮಿಕೊಂಡಿದ್ದಂತಹ ಕಾರ್ಯಕ್ರಮಕ್ಕೆ ಬ್ರಿಟಿಷ್ ಸರ್ಕಾರ ನಿಷೇಧಾಜ್ಞೆಯನ್ನು ಹೇರಿರುತ್ತೆ. ಸೊ ಇದನ್ನು ಉಲ್ಲಂಘನೆ ಮಾಡಿ ಧ್ವಜಾರೋಹಣ ಮಾಡಿ ಸತ್ಯಾಗ್ರಹ ನಡೆಸ್ತಾ ಇರ್ತಾರೆ. ಆ ಒಂದು ಹೋರಾಟಗಾರರ ಮೇಲೆ ಬ್ರಿಟಿಷರು ಗುಂಡಿನ ದಾಳಿಯನ್ನು ನಡೆಸ್ತಾರೆ. ಸೊ ಈ ಒಂದು ಘಟನೆಯಲ್ಲಿ 32 ಜನ ಸಾವಿಗೆ ಈಡಾಗ್ತಾರೆ. ಹಾಗಾಗಿ ಜಲಿಯಾನ್ ವಾಲಾಬಾಗ್ನಲ್ಲಿ ಏನು ಘಟನೆ ನಡೆಯಿತು ಅಂಥದ್ದೇ ಒಂದು ಘಟನೆ ಕರ್ನಾಟಕದ ವಿದುರಾಶ್ವತ್ನಲ್ಲಿ ನಡೆಯುತ್ತೆ. ಹಾಗಾಗಿ ವಿದುರಾಶ್ವತ್ ಘಟನೆಯನ್ನು ಕರ್ನಾಟಕದ ಜಲಿಯಾನ್ ವಾಲಾಬಾಗ್ ಅಂತ ಕರೀತಾರೆ. ಭಾರತದಲ್ಲಿ ನಾಗರಿಕರಿಗೆ ಈ ಕೆಳಗಿನ ಯಾವ ಆಧಾರದ ಮೇಲೆ ಮತದಾನದ ಹಕ್ಕು ನೀಡಲಾಗಿದೆ? ವಯಸ್ಸು, ಶಿಕ್ಷಣ, ಆಸ್ತಿಯ ವಿವರ, ಮೇಲಿನ ಎಲ್ಲ. ಸರಿಯಾದ ಉತ್ತರ ವಯಸ್ಸಿನ ಆಧಾರದ ಮೇಲೆ. 18 ವರ್ಷ ತುಂಬಿರುವಂತಹ ಪ್ರತಿಯೊಬ್ಬರಿಗೂ ಸಮೇತ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ನೋಂದಾವಣೆ ಮಾಡಿಕೊಂಡು ಆ ಮೂಲಕವಾಗಿ ನಡೆಯುವಂಥ ಎಲ್ಲ ಚುನಾವಣೆಗಳಲ್ಲೂ ಮತವನ್ನು ಚಲಾಯಿಸುವಂತಹ ಅಧಿಕಾರವನ್ನು ನಮ್ಮ ದೇಶದಲ್ಲಿ ಮತದಾನದ ಹಕ್ಕಿನ ರೂಪದಲ್ಲಿ ಸಂವಿಧಾನ ಮಾಡಿಕೊಟ್ಟಿದೆ. ಹೀಗಾಗಿ ಕೇವಲ ಮತದಾರರಾಗಬೇಕು ಅಂತೇಳಿದ್ರೆ 18 ವರ್ಷ ಪೂರ್ಣಗೊಂಡಿರಬೇಕು. ಸೊ ಈ ಒಂದು ವಯೋಮಿತಿಯ ಆಧಾರದ ಮೇಲೆ ಭಾರತದಲ್ಲಿ ಮತದಾನದ ಹಕ್ಕನ್ನು ನೀಡಲಾಗಿದೆ. ಲೋಕಾಯುಕ್ತರ ಹುದ್ದೆ ಯಾವ ಹುದ್ದೆಗೆ ಸಮಾನವಾಗಿದೆ? ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು, ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಲೋಕಸಭಾಧ್ಯಕ್ಷರು, ಉಪರಾಷ್ಟ್ರಪತಿಗಳ ಹುದ್ದೆ. ಸರಿಯಾದ ಆಯ್ಕೆ 2. ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಹುದ್ದೆಗೆ ಸಮನಾಗಿರುವಂಥದ್ದು ಲೋಕಾಯುಕ್ತ ಹುದ್ದೆಯಾಗಿದೆ. ಗಣಕಯಂತ್ರಗಳಲ್ಲಿ ಬಳಸುವ ಐಸಿಗಳನ್ನು ಯಾವುದರಿಂದ ತಯಾರಿಸಿರುತ್ತಾರೆ? ಆಯ್ಕೆಗಳು ಸೀಸಾ, ಸಿಲಿಕಾನ್, ಕ್ರೋಮಿಯಂ, ಚಿನ್ನ. ಸರಿಯಾದಂತಹ ಆಯ್ಕೆ 2. ಸೊ ಕಂಪ್ಯೂಟರ್ಗಳಲ್ಲಿ ಬಳಸುವಂತಹ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅನ್ನುವಂತಹ ಸಾಧನ ಏನಿದೆ ಅದನ್ನು ಸಿಲಿಕಾನ್ನಿಂದ ತಯಾರಿಸಿರುತ್ತಾರೆ. ಅಕ್ಷರದಾಸೋಹ ಎಂಬ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಮಧ್ಯಾಹ್ನದ ಬಿಸಿಯೂಟ, ಕೂಲಿಗಾಗಿ ಕಾಳು ಯೋಜನೆ, ಉಚಿತ ಹಾಸ್ಟೆಲ್ ಸೌಲಭ್ಯ, ಮೇಲಿನ ಯಾವುದೂ ಅಲ್ಲ. ಸರಿಯಾದಂತಹ ಆಯ್ಕೆ ಮಧ್ಯಾಹ್ನದ ಬಿಸಿಯೂಟ. ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥ ಪ್ರಮುಖ ಯೋಜನೆ ಇದು. ಶಾಲಾ ಮಕ್ಕಳಿಗೆ ಅಂದರೆ 1 ರಿಂದ 10ನೇ ತರಗತಿಯವರೆಗೆ ಮಧ್ಯಾಹ್ನದ ಸಮಯದಲ್ಲಿ ಉಚಿತವಾಗಿ ಬಿಸಿಯೂಟ ನೀಡುವಂತಹ ಕಾರ್ಯಕ್ರಮದ ಹೆಸರು ಅಕ್ಷರದಾಸೋಹ ಯೋಜನೆಯಾಗಿದೆ. ಇದು ಜಾರಿಗೆ ಬಂದಂಥ ವರ್ಷ 2003-4ರಲ್ಲಿ. ಲುಕೇಮಿಯಾ ಎಂಬ ಕಾಯಿಲೆಯು ಯಾವುದಕ್ಕೆ ಸಂಬಂಧಿಸಿದೆ? ರಕ್ತ, ಹೃದಯ, ಜಠರ, ಚರ್ಮ. ಸರಿಯಾದ ಆಯ್ಕೆ ರಕ್ತ. ಲುಕೇಮಿಯಾ ಎಂಬುದು ನಮ್ಮ ದೇಹದಲ್ಲಿನ ಬಿಳಿ ರಕ್ತ ಕಣಗಳ ಸಂಖ್ಯೆಯಲ್ಲಿನ ಹೆಚ್ಚಳದಿಂದ ಉಂಟಾಗುವ ರಕ್ತ ಕ್ಯಾನ್ಸರ್ ಆಗಿದೆ. ಬ್ಲಡ್ ಕ್ಯಾನ್ಸರ್ ಅಂತ ಕರಿತೀವಿ. ಆ ಬಿಳಿ ರಕ್ತ ಕಣಗಳು ನಮ್ಮ ದೇಹವು ಆರೋಗ್ಯವಾಗಿರಲು ಅಗತ್ಯವಿರುವಂತಹ ಕೆಂಪು ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಗಳನ್ನು ಹೊರಹಾಕುತ್ತದೆ. ಸೊ ಹೀಗಾಗಿ ಹೆಚ್ಚುವರಿ ಬಿಳಿ ರಕ್ತ ಕಣಗಳು ಸರಿಯಾಗಿ ಕಾರ್ಯನಿರ್ವಹಣೆಯನ್ನು ಮಾಡುವುದಿಲ್ಲ. ಸೊ ಬ್ಲಡ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಕಾಯಿಲೆಯಾಗಿದೆ ಲುಕೇಮಿಯಾ. ಜಸ್ಟಿಸ್ ಮುಲ್ಲಾ ಸಮಿತಿಯು ಯಾವುದಕ್ಕೆ ಸಂಬಂಧಿಸಿದೆ? ಆಯ್ಕೆ 1. ಕಾರಾಗೃಹಗಳ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ, ಜೈಲುಗಳ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ಜಸ್ಟಿಸ್ ಮುಲ್ಲಾ ಸಮಿತಿಯನ್ನು ನೇಮಕ ಮಾಡಿರ್ತಾರೆ. ಸೊ ಕಾರಾಗೃಹಗಳಿಗೆ ಅನೇಕ ಸುಧಾರಣಾ ಕ್ರಮಗಳನ್ನು ಶಿಫಾರಸು ಮಾಡುತ್ತೆ ಈ ಒಂದು ಸಮಿತಿಯು. ವಾರ್ ಅಂಡ್ ಪೀಸ್ ಕೃತಿಯ ಲೇಖಕರು ಯಾರು? ಎಪಿಜೆ ಅಬ್ದುಲ್ ಕಲಾಂ, ಥಾಮಸ್ ಮೂಲ್, ಲಿಯೋ ಟಾಲ್ಸ್ಟಾಯ್, ಪ್ಲೇಟೋ. ಸರಿಯಾದಂತಹ ಉತ್ತರ ಲಿಯೋ ಟಾಲ್ಸ್ಟಾಯ್ ಬರೆದಂತಹ ಅತ್ಯಂತ ಪ್ರಮುಖವಾದ ಮತ್ತು ಪ್ರಸಿದ್ಧವಾದಂತಹ ಕೃತಿ ವಾರ್ ಅಂಡ್ ಪೀಸ್ ಆಗಿದೆ. ಈ ಕೆಳಗಿನವರಲ್ಲಿ ಯಾರನ್ನು ರಾಷ್ಟ್ರಪತಿಯವರು ನೇಮಿಸುತ್ತಾರೆ? ಅಟಾರ್ನಿ ಜನರಲ್, ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಪಾಲಕರು, ಭಾರತದ ಮುಖ್ಯ ಚುನಾವಣಾ ಆಯುಕ್ತರು. 4ನೇ ಆಯ್ಕೆ ಮೇಲಿನ ಎಲ್ಲರನ್ನು. ಸರಿಯಾದಂತಹ ಆಯ್ಕೆ ಮೇಲಿನ ಎಲ್ಲರನ್ನು. ಸೊ ಅಟಾರ್ನಿ ಜನರಲನ್ನು ಮತ್ತು ಭಾರತದ ನಿಯಂತ್ರಕರು, ಮಹಾಲೇಖಪಾಲಕರನ್ನು, ಚುನಾವಣಾ ಆಯುಕ್ತರನ್ನು ಕೂಡ ನೇಮಕ ಮಾಡುವಂಥವರು ರಾಷ್ಟ್ರಪತಿಗಳೇ ಆಗಿದ್ದಾರೆ. ತಂಜಾವೂರಿನಲ್ಲಿ ಬೃಹದೇಶ್ವರ ದೇವಾಲಯವನ್ನು ನಿರ್ಮಿಸಿದವರು ಯಾರು? 1ನೇ ರಾಜರಾಜ ಚೋಳ ಎನ್ನುವಂತಹ ತಂಜಾವೂರಿನ ಚೋಳರ ಅತ್ಯಂತ ಪ್ರಸಿದ್ಧ ಅರಸನಾದಂತಹ ಈತನು ತಂಜಾವೂರಿನಲ್ಲಿ ಬೃಹದೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಅತ್ಯಂತ ಎತ್ತರವಾದಂಥ ಜಗಲಿಯ ಮೇಲೆ ಅತಿ ಎತ್ತರವಾದಂತಹ ಗೋಪುರವನ್ನು ಒಳಗೊಂಡಂತಹ ಬೃಹದೇಶ್ವರ ದೇವಾಲಯ ಭಾರತದ ವಾಸ್ತುಶಿಲ್ಪದಲ್ಲಿನೇ ವಿಶಿಷ್ಟವಾದಂತಹ ದೇವಾಲಯವಾಗಿದೆ. ಈ ಕೆಳಗಿನ ಯಾವ ವಿಧಿಯ ಮೂಲಕ ದೇಶದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಬಹುದು? 352, 360, 356, 365. ಸರಿಯಾದಂಥ ಆಯ್ಕೆ 360ನೇ ವಿಧಿಯ ಪ್ರಕಾರ ದೇಶದಲ್ಲಿ ಆರ್ಥಿಕ
ಪರಿಸ್ಥಿತಿ ಹದಗೆಟ್ಟಾಗ ರಾಷ್ಟ್ರಪತಿಯವರು ದೇಶದಲ್ಲಿ ಜಾರಿಗೆ ತರಬಹುದಾದಂತಹ ತುರ್ತು ಪರಿಸ್ಥಿತಿಯನ್ನು ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಸಂವಿಧಾನದ ವಿಧಿ 360. ವಿಶ್ವ ಪರಿಸರ ದಿನ ಜೂನ್ 5 ಆದರೆ ಮತದಾರರ ದಿನ ಯಾವಾಗ? ಜನವರಿ 25, ಡಿಸೆಂಬರ್ 1, ಸೆಪ್ಟೆಂಬರ್ 5, ಜನವರಿ 12. ಸರಿಯಾದ ಆಯ್ಕೆ ಜನವರಿ 25. ಸೊ ಪ್ರತಿ ವರ್ಷ ಜನವರಿ 25 ಭಾರತದಲ್ಲಿ ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಚುನಾವಣಾ ಆಯೋಗವು ಆಚರಣೆಯನ್ನು ಮಾಡುತ್ತೆ. ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮಗಳು, ವಿಶೇಷವಾಗಿ ಯುವಕರಲ್ಲಿ ಮತದಾನದ ಬಗ್ಗೆ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಆ ದಿನ ಕೈಗೊಳ್ಳಲಾಗುತ್ತೆ. ಈ ಕೆಳಗಿನ ಯಾವ ನಾಯಕರು ಆರ್ಥಿಕ ಸ್ರವಿತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು? ಡ್ರೈನ್ಡ್ ಥಿಯರಿ ಅಂತ ಕರಿತೀವಿ, ಅಥವಾ ಆರ್ಥಿಕ ಸೋರಿಕೆಯ ಸಿದ್ಧಾಂತ ಅಂತಲೂ ಕರಿತೀವಿ. ಬಾಲಗಂಗಾಧರನಾಥ್ ತಿಲಕ್, ಎಂ ಜಿ ರಾನಡೆ, ದಾದಾಬಾಯಿ ನವರೋಜಿ, ಆರ್ ಸಿ ದತ್ತಾ. ದಾದಾಬಾಯಿ ನವರೋಜಿ ಭಾರತದ ವೃದ್ಧ ಪಿತಾಮಹ ಅಂತ ಕರಿತೀವಿ. ಇವರು ಭಾರತದ ಸಂಪತ್ತು ಬ್ರಿಟನ್ನಿಗೆ ಹೇಗೆ ಹರಿದು ಹೋಗ್ತಾ ಇದೆ ಎನ್ನುವಂಥದ್ದನ್ನು ಆರ್ಥಿಕ ಸವಿತ ಸಿದ್ಧಾಂತದ ಮೂಲಕ ಪ್ರತಿಪಾದನೆಯನ್ನು ಮಾಡ್ತಾರೆ. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಉಪ್ಪಿನ ಸತ್ಯಾಗ್ರಹ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ, ಮುಸ್ಲಿಂ ಲೀಗ್ ಸ್ಥಾಪನೆ, ಸ್ವರಾಜ್ಯ ಸ್ಥಾಪನೆ. ಸರಿಯಾದಂತಹ ಆಯ್ಕೆಗಳು ಮೊದಲಿಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ 1885, ಅದಾದ ನಂತರ ಮುಸ್ಲಿಂ ಲೀಗ್ ಸ್ಥಾಪನೆ 1906, ಸ್ವರಾಜ್ ಪಕ್ಷದ ಸ್ಥಾಪನೆ, ಕೊನೆಯದಾಗಿ ಉಪ್ಪಿನ ಸತ್ಯಾಗ್ರಹ 1930. ಸಂವಿಧಾನದ ಯಾವ ಭಾಗವನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಎನ್ನುವರು? 4ನೇ ಭಾಗ, 3ನೇ ಭಾಗ, 5ನೇ ಭಾಗ, 4A ಭಾಗ. ಸರಿಯಾದ ಆಯ್ಕೆ 3ನೇ ಭಾಗ. ಸಂವಿಧಾನದ 3ನೇ ಭಾಗವು ಮೂಲಭೂತ ಹಕ್ಕುಗಳ ಸಂಬಂಧಪಟ್ಟಂಥ ವಿವರಣೆಯನ್ನು ನೀಡುತ್ತದೆ. ಇಲ್ಲಿ ವಿವರಿಸಲ್ಪಡುವಂಥ ವಿಧಿಗಳು 12ರಿಂದ 35. ಹೀಗಾಗಿ ಈ ಭಾಗವನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. ಬೌದ್ಧ ಮತಕ್ಕೆ ಸಂಬಂಧಿಸಿದ ವಿಷಯ ಸಂಭವ ವಿಹಾರ ಎಲ್ಲಿದೆ? ಲಡಾಖ್, ಸಾರನಾಥ, ಟಿಬೆಟ್, ಬೈಲಕೊಪ್ಪೆ. ಬೈಲಕೊಪ್ಪೆನಲ್ಲಿ ಕಾಣ್ತೀವಿ. ಇದು ಟಿಬೆಟಿಯನ್ ಕ್ಯಾಂಪ್ ಆಗಿದ್ದು ಇಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಿಹಾರವನ್ನು ನಾವು ಕಾಣ್ತೀವಿ. ಟಿಬೆಟ್ನಿಂದ ಹೊರತುಪಡಿಸಿ ಇರುವಂಥ ಅತ್ಯಂತ ದೊಡ್ಡ ಬೌದ್ಧ ವಿಹಾರಗಳಲ್ಲಿ ಬೈಲಕೊಪ್ಪೆ ಕೂಡ ಒಂದು. ಅಷ್ಟಾಂಗ ಮಾರ್ಗ ಯಾವ ಧರ್ಮದ ಮೂಲತತ್ವಗಳನ್ನು ಒಳಗೊಂಡಿದೆ? ಬೌದ್ಧ ಧರ್ಮ, ಜೈನ ಧರ್ಮ, ಶೈವ ಧರ್ಮ, ವೀರಶೈವ ಧರ್ಮ. ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಮೂಲತತ್ವಗಳು: ಒಬ್ಬ ಮನುಷ್ಯ ಉತ್ತಮವಾದಂತಹ ಜೀವನವನ್ನು ಸಾಗಿಸಲಿಕ್ಕೆ ಅನುಸರಿಸಬೇಕಾದಂತಹ ಜೀವನ ಕ್ರಮಗಳನ್ನು ಅಷ್ಟಾಂಗ ಮಾರ್ಗಗಳು ಅಂತ ಕರಿತೇವೆ. ಇವುಗಳನ್ನು ಬೋಧಿಸಿದವನು ಬುದ್ಧ. ಇದು ಬೌದ್ಧ ಧರ್ಮದ ಮೂಲತತ್ವಗಳಾಗಿದ್ದಾವೆ. ಬುದ್ಧನು ಕೆಳಕಂಡ ಬಣಕ್ಕೆ ಸೇರಿದವನು: ಲಿಚ್ಚವಿ, ಶಾಕ್ಯರು, ಬಗ್ಗರು, ಭೂಲಿಗಳು. ಶಾಕ್ಯ ಗಣರಾಜ್ಯಕ್ಕೆ ಸೇರಿದವನು. ಸೊ ಆಗ ಇದ್ದಂತಹ ರಾಜವಂಶಗಳ ಗುಂಪುಗಳನ್ನು ಬಣಗಳು ಅಂತ ಕರೀತಾರೆ. ಅದರಲ್ಲಿ ಗೌತಮ ಬುದ್ಧನು ಶಾಕ್ಯ ವಂಶಕ್ಕೆ ಸೇರಿದವನು.